ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶಾಲು ವ್ಲಾಗ್ಸ್. ಹೇಳಿ ನಾನು ಹೇಳ್ಬೇಕಾ? ಹ್ಯಾಪಿ ಫ್ರೆಂಡ್ಶಿಪ್ ಡೇ ಟು ಆಲ್. ಆ್ಯಕ್ಚುಲಿ ಇವತ್ತು ಫ್ರೆಂಡ್ಶಿಪ್ ಡೇ ನನಗೆ ಗೊತ್ತಿರಲಿಲ್ಲ, ಇವಾಗ ಮೆಸೇಜ್ ಮೇಲೆ ಗೊತ್ತಾಯಿತು ಇವತ್ತು ಫ್ರೆಂಡ್ಶಿಪ್ ಡೇ ಅಂತ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಒಂದು 5 days ಮುಂಚೆನೇ ಪ್ಲ್ಯಾನ್ ಆಗಿ ನಾನು ಹೇಳಿದ್ದೆ ಹೊರಗಡೆ ಹೋಗೋಣ ಅಂತ. ಸೊ ನಾನು ಕರೆದಿದ್ದು ಬೇರೆ ಕಡೆ. ಸೊ ಗೈಸ್ ತುಂಬ ವೆಯ್ಟ್ ಮಾಡಿ ಎಲ್ಲ ತುಂಬ ಜಗಳ ಮಾಡಿ ಸೀಟ್ ಒಂದೇ ಸತಿ ನಮ್ಮ ಹುಡುಗಿ ರೇಗ್ಬಿಟ್ಟವಳೆ, ಅದರಿಂದ ಸೀಟ್ ಸಿಕ್ತು ನಮಗೆ. ಕಷ್ಟಪಟ್ಟು ಹತ್ತಿದ್ದೀವಿ. ಮಾತಾಡಿ ಏನಾದರೂ ಲೈಫಲ್ಲಿ ವೀಕೆಂಡಲ್ಲಿ ಮಾತ್ರ ಬರ್ಬೇಡಿ, ವೀಕ್ ಡೇಸಲ್ಲಿ ಬನ್ನಿ, ಎಂಜಾಯ್ ಮಾಡಿ. ವೀಕೆಂಡಲ್ಲಿ ಬಂದರೆ ಜಗಳಾಡಬೇಕಾಗುತ್ತೆ. ನಿನ್ನ ಫೋನಲ್ಲಿ ಅದನ್ನ ಅಕ್ಕ ಹೊಡೆದಾಗುತ್ತೆ ಉಳ್ದಪ್ಪ. ಆ್ಯಕ್ಚುಲಿ ವ್ಲಾಗರ್ಸ್ ಎಲ್ಲ ತುಂಬ ಬೆಸ್ಟ್. ಹೆಂಗೆ ಪಬ್ಲಿಕ್ ಪ್ಲೇಸಲ್ಲೆಲ್ಲ ಬ್ಲಾಗ್ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ಈಗ ರೋಡಲ್ಲಿ ಮಾಡ್ತಾರಲ್ಲ ಅದಕ್ಕೆ ಗ್ರೇಟ್. ನನಗಂತೂ ಪಬ್ಲಿಕ್ ಪ್ಲೇಸಲ್ಲಿ ಬ್ಲಾಗ್ ಮಾಡಬೇಕು, ವೀಡಿಯೋ ಮಾಡಬೇಕಂದ್ರೆ ನಾಚಿಕೆ ಆಗುತ್ತೆ. ಸೊ ಗೈಸ್, ಮೇಲೆ ವೆದರ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ನಮಗೆ. ಅಂತಕ್ಕಂಥ ವೆದರ್ಗೋಸ್ಕರನೇ ಬಂದಿದ್ದೀವಿ ನಾವು. ಮನೇಲಿ ಮಾತ್ರ ಟೆಂಪಲ್ಗೆ ಅಂತ ಹೇಳಿದ್ದೀನಿ, ಆದರೆ ವೆದರ್ ನೋಡೋಕ್ಕೆ ವೀಡಿಯೋ ನೋಡಿದ್ಮೇಲೆ ಹೋಗಿದ್ದಾರೆ ಬೇರೆ ಓಡಿಸ್ಕೊಳ್ಳೋದ. ಟೆಂಪಲ್ಗೆ ಹೋಗಿದ್ರಾ ಇಲ್ಲ ವೆದರ್ ನೋಡೋಕೆ ಹೋಗಿದ್ರಾ? ತುಂಬ ಕ್ರೌಡ್ ಇದೆ. ಗಾಡಿ ಇನ್ನೂ ಲೈನಲ್ಲಿ ನಿಂತವ್ರೆ. ನಾವು ಗಾಡಿ ಬೇಸ್ ಸ್ವಲ್ಪ ಬೇಗ ಬಂದಿದ್ದೀವಿ. ನಾವು 12 ಬಂದಿದ್ವಿ, 2:20 ಕತ್ತಿದ್ದೀವಿ ನಾವು ಬಸ್ನ. ಅಷ್ಟು ಕ್ಯೂ ಇದೆ. ಸೊ ಗೈಸ್, ನೋಡ್ಕೊ ಬನ್ನಿ. ಏನು ಗೊತ್ತಾ, ನಾನು ಹಂಗೆ ಹೇಳ್ತೀನಿ, ನೀನು ಆ ಕಡೆ ನೋಡಬೇಡ. ಸೊ ಗೈಸ್, ಇವಳು ಏನಕ್ಕೆ ಮತ್ತೆ ಕಾಲ್ ಮಾಡ್ಕೊಳ ಪಿಕ್ ಮಾಡಿ ಗೊತ್ತಾ? ಬ್ಲಾಕ್ ಮಾಡೋದು ಬೇಡವಾ? ಮಾಡಬೇಕು, ಕಟ್ ಮಾಡೋಣ. ಗೈಸ್, ಇವಾಗ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದು, ಮಾತಾಡ್ಕೊಂಡು ಏನು ಟೆಂಪಲ್ ಹತ್ರ ಬರ್ತಾ ಇದ್ದೀವಿ ಗೈಸ್. ಎಲ್ಲ ನೋಡಬೇಕು ಹೇಗಿತ್ತು. ಆ್ಯಕ್ಚುಲಿ ನಾನು ಇದು ಫಸ್ಟ್ ಟೈಮ್ ಹೋಗ್ತಿರೋದು. ಮೇಡಮ್ ಅವ್ರು ಆಗಲೇ ಹೋಗೋರೆ, ಒಂದು 2-3 ಸತಿ ಹೋಗೋರೆ. ಇವ್ರಿಗೆ ಬಿಡಿ ಗೈಸ್, ಇವರೆಲ್ಲ ಸಾವುಕಾರ ಮಂದಿ, ನಾವು ಬಡವ್ರ ಮಂದಿ. ಏನು ಮಾಡೋದು ಗೈಸ್, ಅವರು ಇಂಜಿನಿಯರ್ ಓದಬೇಕು ಅಂತ ದುಡ್ಡಿನಿಂದ ಓಡ್ತಾ ಇದ್ದಾರೆ. ದುಡ್ಡಿನಿಂದ ಓದ್ತಿಲ್ಲ. ಗೈಸ್, ಫೈನಲಿ ನಾವು ಟೆಂಪಲ್ಗೆ ಬಂದ್ಬಿಟ್ಟಿದ್ದೀವಿ. ಆ್ಯಕ್ಚುಲಿ ನಾವು ವೆದರ್ ಹೆಂಗೆ ಪ್ರೆಡಿಕ್ಟ್ ಮಾಡಿದ್ವಿ, ಬಿಸಿಲಿರುತ್ತೆ ಅದಿರುತ್ತೆ ಅಂತ. ಆದರೂ ನಾನು ಹೇಳಿದೆ ನನ್ನ ಫ್ರೆಂಡ್ ಎಲ್ಲ ಮಳೆ ಬರೋಲ್ಲ ಅಂತ, ಬಿಸಿಲು ಬರೋಲ್ಲ ಅಂತ. ವೆದರ್ ಓಕೆ, ಚೆನ್ನಾಗಿದೆ, ಎಂಜಾಯ್ ಮಾಡ್ಬೋದು. ನೋಡಿ ಗೈಸ್, ಲೂಸ್ ಥರ ಆಗ್ತಾ ಇದ್ದಾಳೆ ವೆದರ್. ಗೈಸ್, ಇವ್ರನ್ನ ಮಾಹಿತಿ ಮೈ ಮದರ್, ಮೈ ಫ್ರೆಂಡ್. ಸೊ ಗೈಸ್, ಫೈನಲಿ ನಾವು ಟೆಂಪಲ್ ಬಂದ್ಮೇಲೆ ಹಿಂಗೆ ಹೋಯ್ತಾ ಇದ್ದಾರೆ. ಮೇಲೆ ಕೇರೆ ಇಲ್ಲ ಗೈಸ್, ನೋಡಿ ಗೈಸ್. ಏನಂದರೆ ನಮ್ಮ ಅಣ್ಣ ಏನಂತವನಂದರೆ, ಬಂದಿರೋದು ಒಂದು ಅಪ್ರೂವ್ ಬರೋದು ಟೆಂಪಲ್ಗೆ, ಬಂದ ತಕ್ಷಣ ಊಟ ಮಾಡಕ್ಕೆ ಹೋಗ್ಬೇಕು, ದೇವ್ರನ್ನ ಆಮೇಲೆ ಇಲ್ಲ ಅವ್ರು ಆ ಥರ ಇರಲಿಲ್ಲ. ಫಸ್ಟ್ ಬಂದ ತಕ್ಷಣ ದೇವ್ರ ದರ್ಶನ ಮಾಡ್ಕೋಬೇಕು, ಇಲ್ಲ ಆಮೇಲೆ ಪ್ರಸಾದ ತಗೋಬೇಕು ಅಂತ ಹೇಳಿ. ನಾವಂತೂ ಬೆದರ್ ಅದು ನಿಜ ಗೈಸ್. ಫಸ್ಟು ನಾವು ಹೊಟ್ಟೆ ನೋಡ್ಕೋಬೇಕು, ಆಮೇಲೆ ನೆಮ್ಮದಿಯಾಗಿ ದೇವ್ರ ನೋಡ್ಬೋದು. ಹೊಟ್ಟೆ ನೋಡ್ಕೋಬೇಕಂದ್ರೆ ಆ ಥರ ನೋಡ್ಕೋಬಾರ್ದು, ಊಟ ಮಾಡಿಕೊಂಡು. ಆಯಿತು ಗೈಸ್, ಹೊಟ್ಟೆ ತುಂಬಿಸ್ಕೊಂಡು. ಗೈಸ್, ಇಲ್ಲಿ ಏನಂದ್ರೆ ಇವ್ರ ಜೊತೆ ಬಂದರೆ ನನಗೆ ಕನ್ನಡ ಕಲಿಸ್ಕೊಡೋದೇ ಇವ್ರ ಕೆಲಸ ಆಗೈತೆ. ಇವಳಿಗೆ ಗೈಸ್ ನಿಜವಾಗ್ಲೂ ಹೇಳ್ತೀನಿ ಅನ್ನೋದು ಬರಲ್ಲ, ಹೇಳ್ತೀನಿ ನಂಗೆ ಬರುತ್ತೆ ಗೈಸ್. ಇದೆಲ್ಲ ಕಟ್ ಮಾಡ್ಬಿಡ್ತಾಳೆ ನೋಡ್ಕೊಳ್ಳಿ. ನಾನು ಕಟ್ ಮಾಡಲ್ಲ, ನಾನು ಪ್ರಾಂಪ್ಟಾಗಿ ಹಾಕ್ತೀನಿ, ನನಗೆ ಅದು ಬರುತ್ತೆ. ಏನು
ಹೇಳ್ತೀನಿ. ನೋಡಿ ಗೈಸ್, ನನ್ಗೆ ಯಾರು ರೇಗ್ಸಲ್ಲ ಗೈಸ್, ಇವಳು ಮತ್ತೆ ಇವರು ಟಾರ್ಚರ್ ಕೊಡ್ತಾರೆ ಗೈಸ್. ಟಾರ್ಚರಾ? ನನಗೇನು ಕನ್ನಡನೇ ಬರಲ್ಲ ಅನ್ನೋ ಥರ ಟ್ರೀಟ್ ಮಾಡ್ತಾರೆ. ಕನ್ನಡ ಬರಲ್ಲ ಅಂತಿಲ್ಲ ಗೈಸ್, ಅವಳು ಹೇಳೋ ವರ್ಡ್ ಚೆನ್ನಾಗಿರಲ್ಲ ಗೈಸ್. ಅದು ನನಗೆ ಬರಲ್ಲ ಗೈಸ್, ಅದು ಒಂದೊಂದು ಟೈಮ್ ಬರಲ್ಲ. ಏನದು ಲೂ ಬರಲ್ಲ, ಯಾರಲ್ಲ ವಾಶಾಲ ಅಲ ಬರಲ್ಲ ನನಗೆ. ಲಾಸ್ಟ್ ಲಾ ಬರಲ್ಲ, ಫಸ್ಟ್ ಲಾ ಬರ್ತದೆ. ಅದು ಯಾವುದೋ ಒಂದು ಲಾ ಬರಲ್ಲ ಗೈಸ್ ಅಷ್ಟೇ. ಅದಕ್ಕೆ ಇವ್ರು ಇಷ್ಟು ರೇಗಿಸ್ತಾರೆ ನನ್ನ. ಏನಾದ್ರು ಗೊತ್ತಿಲ್ಲ ಅಂದರೆ ಹೇಳ್ಕೊಟ್ರು ಕೇಳಲ್ಲ ಸರ್. ನೋಡಿ ಹೇಳ್ಕೊಡ್ಬೇಕಂತೆ, ಹೇಳ್ಕೊಡ್ಬಾರ್ದು, ಹೇಳ್ಕೊಡ್ಬೇಕು. ಅದೇ ಗೈಸ್, ಇವಾಗ ಏನಾದ್ರು ಗೊತ್ತಿಲ್ಲ ಅಂದರೆ ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಎಕ್ಸ್ಪ್ಲೇನ್ ಅಲ್ಲ, ಬೇಡ, ತುಂಬ ಯೋಚನೆ ಮಾಡಿದ್ರೆ ಆಮೇಲೆ ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ. ತಿಳಿಸ್ಬೇಕು ಏನಾಯಿತು ಅಂದರೆ ಇವಾಗ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಚಾರ್ಜ್ ಬೆಲ್ಗೆ ಹಾಕೋ ಬಂದೆ. ಅದು ಒಂದು ಡಬ್ಬಿ ಐತೆ, ಆ ಡಬ್ಬಿ ಹಾಕೊಂಡು ಕಿವಿಗೆ ಏರ್ಪಾಡ್ಸ್, ಆ ಡಬ್ಬಿ ಇರೋ ತನಕ ಕೇಬಲ್ ಅದು ತರಬೇಕಾರೆ, ಆ ಡಬ್ಬಿ ಇರೋ ತನಕ ನಾನು ಉದ್ಧಾರ ಆಗಲ್ಲ. ಆ ಡಬ್ಬಿ ಇರೋದಕ್ಕೆ ನಾನು ಇಷ್ಟು ಚೆನ್ನಾಗಿದೆ ಅಲ್ವಾ? ಏನೋ ಗೈಸ್, ಅದು ಅವಳು ಹೇಳಿದ್ರು. ನಿಜ ಗೈಸ್, ಎಷ್ಟು ಜನ ಸಾಂಗ್ಸ್ ಕೇಳ್ತೀರ? ಸರಿ, ಎಷ್ಟು ಜನ ಸಾಂಗ್ಸ್ ಕೇಳ್ತಾರೆ ಏರ್ಪೋರ್ಟ್ಸ್ ತಗೊಂಡು? ನಾನು ಎಲ್ಲೋ ಹೋದ್ರೂ ನಾನು ಏನು ತೊಗೊಂಡು ಹೋಗ್ತೀನಿ ಏರ್ಪೋರ್ಟ್ಸ್ ಇರುತ್ತೆ ನನಗೆ. ಸೊ ಅದು ಏನಂದರೆ ಗೈಸ್, ಇವಾಗ ನಮ್ಮೂರಿಂದ ಗೈಸ್, ಇವಾಗ ಏನಂದರೆ ನಮ್ಮೂರಿಂದ ಕೊಳ್ಳೇಗಾಲಕ್ಕೆ ಒಂದು 45 ಕಿಲೋಮೀಟರ್ಸ್, ಮತ್ತು ಕೊಳ್ಳೇಗಾಲದಿಂದ ನಗರ ಬಂದು, ನಗರದಿಂದ ಗುಂಡ್ಲುಪೇಟೆ ಬಂದು, ಗುಂಡ್ಲುಪೇಟೆಯಿಂದ ಒಂದು ಬಸ್ ಟೆಂಪಲ್ ಹತ್ರ ಬಂದು, ಟೆಂಪಲ್ ಹತ್ರ ಇಲ್ಲಿ ಅಲ್ಲಿ 2 hours ವೆಯ್ಟ್ ಮಾಡಿ ಮೇಲೆ ಬಸ್ ಬಂದು ಈಗ ರೀಚ್ ಆಗಿದ್ವಿ. ಅಷ್ಟೆಲ್ಲ ಮಾಡಿದ್ರೆ ರೀಚಾರ್ಜ್ ಅಂತೀನಿ, ಏನೋ ಅದು ಚಾರ್ಜ್ ಅದು ಗಾಡಿ ಆಗುತ್ತೆ. ವಿಡಿಯೋ ಆನ್ ಆಗಿದೆ ಫಸ್ಟು. ಇದಕ್ಕೆ ಸ್ವಲ್ಪ ಕೈ ನೋವಾಗುತ್ತೆ, ಅದಕ್ಕೆ ಸ್ವಲ್ಪ ಬ್ರೇಕ್ ತಗೊಂಡು ವಿಡಿಯೋ ಮಾಡ್ತೀವಿ. ನಮಗೆ ಸೊ ಅಲ್ಲಿ ಸ್ನೋ ಕಾಣಿಸ್ತಿಲ್ಲ, ಫೋಟೋದಲ್ಲಿ ವಿಡಿಯೋ ಮಾಡಿದ್ರೆ ಕಾಣಿಸ್ತಿಲ್ಲ. ಸೊ ನಮ್ಮ ಫೇಸಲ್ಲಿ ನೋಡಿ ಡೈಲಿ ಇವಾಗ ಬೈತಾರೆ, ಡೈಲಿ ಬ್ಲಾಗ್ ಮಾಡು, ನಿಮ್ಗೇನು ನಾನು ನಿಮ್ಮ ಆ ಬ್ಯಾಕ್ ಗ್ರೌಂಡ್ ವಾಯ್ಸ್ ನಮ್ಮ ಹತ್ರ ಸ್ವಲ್ಪ ರಿಮೂವ್ ಮಾಡಬೇಡಿ, ಯಾಕಂದ್ರೆ ಈ ವಾಯ್ಸ್ನ ಕೇಳಕ್ಕಾಗ್ತಾ ಇಲ್ಲ ಗೈಸ್. ಗೈಸ್, ನಾನು ಅಷ್ಟು ಕೆಟ್ಟದಾಗೆಲ್ಲ ಹೇಳ್ತಿಲ್ಲ, ಅವರು ನಾವಿರೋದಕ್ಕೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಹೋಗೋಣ. ಸೊ ಸ್ವಲ್ಪ ಕಡಿಮೆ ಆಗವ್ರೆ ಜನ. ಬಂದ ನಡಿ. ಆ್ಯಕ್ಚುಲಿ ಹೇಳ್ಬೇಕಾರೆ ನನ್ನ ಕಣ್ಣಲ್ಲೆಲ್ಲ ನೀರು ಬರ್ತಿದೆ. ವ್ಯೂ ಬೇಕು ಅಂತಿದ್ದು ಗೈಸ್. ಇಲ್ಲಿ ಬಂದ್ಮೇಲೆ ಚಳಿ ಆಗ್ತಿದೆ ಅಂತಾರೆ. ಚಳಿ ಎಲ್ಲ ಕಣ್ಣಲ್ಲೆಲ್ಲ ನೀರು ಬರ್ತಿದೆ. ನಾನು ಬಿಟ್ಟರೆ ಆಡ್ತೀನಿ. ನನ್ನ ಕಣ್ಣಲ್ಲಿ ನೀರು ಬರ್ತೈತೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಚೆನ್ನಾಗಿತ್ತು. ಈಗ ದೇವಸ್ಥಾನ ಬಿಟ್ಟು ಹೊರಡ್ತಾ ಇದ್ದೀವಿ. ಅಲ್ಲಿ ನೆಟ್ವರ್ಕ್ ಇಶ್ಯೂ ಐತೆ, ನೆಟ್ವರ್ಕ್ ಸಿಗಲ್ಲ. ಅಯ್ಯೋ ಏನು ಬಸ್ ಲೈನಲ್ಲಿದೆ ನೋಡಿ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನನ್ನ ಕೈಯೆಲ್ಲ ಫ್ರೀಸ್ ಆಗ್ಬಿಟ್ಟೈತೆ. ನನ್ನ ಕೈ ಮಾತಾಡೋಕೆ ಕೂಡ ಆಗ್ತಿಲ್ಲ, ಅಷ್ಟು ಫ್ರೀಸ್ ಆಗ್ಬಿಟ್ಟೈತೆ, ಅಷ್ಟು ಫುಲ್ ಗಾಳಿ ಬಿಸ್ತೈತೆ. ನಿಜಾನ ಅಣ್ಣ? ಕೈ ನೋಡಿಲಿ. ಫೈನಲಿ ಫ್ರೆಂಡ್ಸ್ ಟೆಂಪಲ್ ವಿಸಿಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ್ಯಕ್ಚುಲಿ ನನಗೆ ತುಂಬ ಖುಷಿ ಆಗ್ತೈತಿ. ಆಫ್ಟರ್ ಲಾಂಗ್ ಟೈಮ್ ಅಲ್ಲ, ಲಾಂಗ್ ಇಯರ್ಸ್ ಆಫ್ಟರ್ ಒಂದು ಎಷ್ಟು 4 years ಅಲ್ಲ, 4 years ಆಯ್ತು ಈ ಥರ ಔಟಿಂಗ್ ಹೋಗಿ. ಈ ಥರ 4 years ಆದಮೇಲೆ ಈ ಥರ ಒಂದು ಔಟ್ಸೈಡ್ ನಾವು ಹೋಗಿ
ಎಂಜಾಯ್ ಮಾಡ್ತಿರೋದು. ಅದೆಲ್ಲ ನನ್ನಿಂದ ಅಷ್ಟೇ ಸಾಧ್ಯ. ನಾನು ಕರೆದಿಲ್ಲ ಅಂದರೆ ಇವಳು ಬರ್ತಿರ್ಲಿಲ್ಲ, ಇವಳಂತೂ ಕರೆಯಲ್ಲ. ಗೈಸ್ ಫುಲ್ ಬಿಸಿ ಇರ್ತೀನಿ ಗೈಸ್, ಎಲ್ಲಿಂದ ಕರೀಲಿ ಬಿಸಿ ಎಲ್ಲ ಕರಿಬೇಕು ಅಂತ ಮನ್ಸಿದ್ರೆ ಯಾರು ಬೇಕಾದ್ರೂ ಎಷ್ಟು ಬಿಸಿ ಇದ್ರೂ ಕರೀತಾರೆ. ಅದೇ ಡೈಲಾಗ್ ಇಟ್ಗಳಿಗೆ ಒಂದು ಫೋನ್ ಮಾಡಲ್ಲ, ಹೋಗಿ ಒಂದು ಫೋನ್ ಮಾಡಲ್ಲ. ನಿಜ ಗೈಸ್, ಇದು ಎಷ್ಟು ಜನ 3 ಮಂತ್ಸ್ಗೂ ಒಂದ್ಸತಿ ಫೋನ್ ಮಾಡ್ತಾಳೆ. ಆದರೂ ನಾವು ಬೆಸ್ಟ್ ಫ್ರೆಂಡ್ಸ್. ನಿಜ, ನಾನಂತೂ ಮೆಸೇಜ್ ಮಾಡಲ್ಲ, ಇವರು ಮೆಸೇಜ್ ಮಾಡಲ್ಲ, ನಾನು ಕಾಲ್ ಮಾಡಲ್ಲ, ಇವರು ಕಾಲ್ ಮಾಡಲ್ಲ. ಬಟ್ ನಮ್ಮ ಬಾಂಡಿಂಗ್ ಮಾತ್ರ ಅದೇ ಥರ ಇದೆ. 4 ಇಯರ್ಸ್ ಅಲ್ಲ 20 ಇಯರ್ಸ್ ಅಲ್ಲಿ ಇದೇ ಥರ ಇರುತ್ತೆ. ಆ್ಯಕ್ಚುಲಿ ಏನಂದರೆ, ನಾನು ಒಂದು ಹೇಳ್ಬೇಕಂದ್ರೆ ಹೆಂಗೆ ಇಲ್ಲಿ ಹೇಳಿದ್ರೆ ಕೇಳಿಸುತ್ತಾ ಇಲ್ವೋ ಗೊತ್ತಿಲ್ಲ, ಕೇಳಿಸುತ್ತಾ ಇಲ್ವೋ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಕೇಳಿಸಿಲ್ಲ ಅಂದರೂ ವಾಯ್ಸ್ ಓವರಾದರೂ ಕೊಡ್ತೀನಿ. ಏನಂದರೆ ಇವಾಗ ಸ್ವಲ್ಪ ಜನ ಮನೇಲಿ ಅವರು ಚೈಲ್ಡ್ ಕ್ಯಾರೆಕ್ಟರ್, ಹಂಗಾದ್ರೆ ಚೈಲ್ಡ್ ಥರ ಇರ್ತಾರೆ. ಆದರೆ ನಾನು ಮನೇಲಿ ಯಾವ ಥರ ಇರ್ತೀನ ಅಂದರೆ ಲಿಟಿಲ್ ಬಿಟ್ ಅಷ್ಟು ಇರಲ್ಲ. ಆದರೆ ನನ್ನಂತ 2 ಜನ ಅವರೇ, ಇವರು ಮತ್ತು ನಾನು ಅದು ವಿಡಿಯೋ ಆ್ಯಡ್ ಮಾಡಿರ್ತೀನಿ ಕ್ಯೂಡಿ ಅಂತ. ಇಬ್ಬರ ಮಾತ್ರ ಎಷ್ಟು ಅಂದರೆ ನನ್ನ ಈಗೋ, ಕೋಪ, ಆಮೇಲೆ ನನ್ನ ಆ್ಯಟಿಟ್ಯೂಡ್ ಎಲ್ಲನೂ ತೋರಿಸಿರ್ತೀನಿ. ಆಮೇಲೆ ನನ್ನ ಬಗ್ಗೆ ಎಲ್ಲನೂ ಇವ್ರು ಗೊತ್ತು. ಜಾಸ್ತಿ ಹೇಳಿದ್ರೆ ಇವ್ರಿಗೆ ಕೊಬ್ಬು ಬರುತ್ತೆ. ಕೊಬ್ಬು 3 ಜನಕ್ಕೂ ತುಂಬ ಆ್ಯಟಿಟ್ಯೂಡ್ ಇದೆ, ತುಂಬ ಕೊಬ್ಬಿದೆ. ತುಂಬ ಜಗಳ ಆಡ್ತೀವಿ, ಒಬ್ರಿಗಿಂತ ಒಬ್ರು ಕಡಿಮೆ ಇಲ್ಲ ಕೋಪ ಜಗಳದಲ್ಲಿ. ಬಟ್ ಆದರೂ ಒಬ್ರಿಗೊಬ್ರು ಬಿಟ್ಕೊಡಲ್ಲ. ಆದರೆ ಆ್ಯಕ್ಚುಲಿ ಕ್ಯೂಡಿ ಇಲ್ಲ, ಅವ್ರ ಬಗ್ಗೆ ನಾನು ಮಾತಿರ್ತೀನಿ. ಯಾವ ಫ್ರೆಂಡ್ಶಿಪ್ ಆಗಲಿ ಯಾರೇ ಆಗಲಿ, ನಾವು ಮಾತಾಡಿಲ್ಲ ಅಂದರೆ ಬಂದು ಕಾಲಲ್ಲಿ ಬೀಳ್ತಾರ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೆ ನೆನಪಿದೆ ಅದು? ಎಸ್, ನನಗೆ ಒಂದು ಸತಿ ನಾವೇನೋ ಜಗಳ ಮಾಡ್ಕೊಂಡಿದ್ವಿ ನನ್ನ ಜೊತೆ. ಅದು ನಾವು ಮಾತಾಡಲಿಲ್ಲ, ಏನಕ್ಕಾಯ್ತಾ ಗೊತ್ತಿಲ್ಲ, ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಹಾಸ್ಟೆಲಲ್ಲಿ ಇರಬೇಕಾದ್ರೆ. ಆಗ 4-5 ಇಯರ್ಸ್ ಬ್ಯಾಕ್. ಆವಾಗ ನ್ಯೂ ಇಯರ್ ದಿನ, ಅದು ನ್ಯೂ ಇಯರ್ ದಿನ ಅಲ್ಲ, ನಮ್ಮ ಹಾಸ್ಟೆಲ್ ವಾರ್ಡನ್ ನಮ್ಮದು ಬರ್ಡೇ ಇತ್ತು. ಆವಾಗ ನಾವು ಫುಲ್ಲು ಎಲ್ಲ ಡೆಕೋರೇಷನ್ ಮಾಡೋಣ ಅಂತ ಫುಲ್ಲು ಡೆಕೋರ್ ಮಾಡ್ತಿದ್ವಿ. ಆಗ ಬಂದು ಫುಲ್ಲು ಕೈ ಕಾಲೆಲ್ಲ ಫುಲ್ಲು ಶೇಕ್ ಆಗ್ತೈತೆ. ಬಂದು ಏನಾಯ್ತು ಅಂತ ಗೊತ್ತಿಲ್ಲ, ಸಡನ್ನಾಗಿ ಬಂದು ಆ ಥರ ಒಂದು ಇನ್ಸಿಡೆಂಟ್ ಆಯಿತು ನಮ್ಮ ಲೈಫಲ್ಲಿ. ನಾನು ಮುಂದೆ ಈ ಥರ ಮಾಡಲ್ಲ, ನನಗೆ ನೀನು ಬೇಕು, ಆ ಥರ ನೀನು ಇಲ್ಲದೆ ಇರೋಕ್ಕಾಗಲ್ಲ ಅಂತ ನಾನು ಆಗ ಅಮ್ಮ ಈ ಕಾಲಿಗೆ ಬಿದ್ಲು. ಬಟ್ ಅವಳನ್ನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ, ಯಾಕಂದರೆ ಕಾಲಲ್ಲಿ ಬಿದ್ದು ಅಂತಲ್ಲ, ಆ ಥರನೂ ಫ್ರೆಂಡ್ಶಿಪ್ ಇರುತ್ತಾ ಅಂತ. ನಮ್ಗೆ ಕಳ್ಕೊಳಕ್ಕೆ ಅಷ್ಟು ಇಷ್ಟ ಇಲ್ಲ ಅಂತ. ಲೈಫಲ್ಲಿ ಈ ಥರ ಎಲ್ಲ ಸಿಗಲ್ಲ, ಆದರೆ ನನಗೆ ಸಿಕ್ಕೈತೆ. ಆ್ಯಕ್ಚುಲಿ ನಿಜವಾಗ್ಲೂ ಹಾಸ್ಟೆಲ್ ಇರ್ಬೇಕಾದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ಅದು ಮೆಮೊರಿ ಮಾತ್ರ ಯಾವತ್ತಿಗೂ ಅದು ಎಷ್ಟೇ ದುಡ್ಡು ಕೊಟ್ಟರು ಏನೇ ಕೊಟ್ಟರು ಆ ಮೆಮೊರೀಸ್ ಮಾತ್ರ ಸಿಕ್ಕಲ್ಲ. ಅಷ್ಟು ಎಂಜಾಯ್ ಮಾಡಿದ್ದೀವಿ ನಾವು. ಈಗ ಅವಳನ್ನ ತುಂಬ ಮಿಸ್ ಮಾಡ್ಕೊತೀವಿ. ಆ್ಯಕ್ಚುಲಿ ಇವ್ರಿಗೂ ಮ್ಯಾರೇಜ್ ಆಯಿತು, ಅವ್ರಿಗೂ ಮ್ಯಾರೇಜ್ ಆಯಿತು. ಸೊ ಅದರಿಂದ ಸ್ವಲ್ಪ ಇಬ್ಬರು ಬ್ಯುಸಿಯಾಗಿದ್ದಾರೆ. ಬಟ್ ಒಂದಿನ 3 ಜನ ಒಂದಿನ ಮೀಟ್ ಆಗಿ ಬ್ಲಾಗ್ ಮಾಡ್ತೀವಿ. ಬಟ್ ಯಾವಾಗ ಅಂತ ಗೊತ್ತಿಲ್ಲ. ನನಗೀಗ ಹಾಲಿಡೇ ಅಂದಕ್ಕೆ ನಾನು ಊರಿಗೆ ಬಂದಿದ್ದೀನಿ, ಅದಕ್ಕೆ. ಆ್ಯಂಡ್ ಅವಳು ಕನ್ಸೀವ್ ಆಗಿದ್ದಾಳೆ. ಸೊ ಈಗ ಒಂದು 5 ಮಂತ್ ಕನ್ಸೀವ್ ಆಗಿದ್ದಾಳೆ. ಸೊ ನೆಕ್ಸ್ಟ್ ಅವಳು ಬೇಬಿನ ನೋಡ್ಕೊಳ್ಳೋದು ತುಂಬ ಕಷ್ಟ. ಬಟ್ ಆ್ಯಕ್ಚುಲಿ ಅವಳು ಬ್ಯಾಂಗ್ಳೂರಲ್ಲೇ ಇದ್ದಾಳೆ, ಅದರಿಂದ ನೀನು ಒಂದಿನ ಹೋಗಿ ಮೀಟ್ ಮಾಡೋಕ್ಕಾಗಲಿಲ್ಲ. ಅವಳೇನು ಅಡ್ರೆಸ್ ಹೇಳ್ತಾಳೆ, ಅಡ್ರೆಸ್ ಅವಳಿಗೂ ಗೊತ್ತಿಲ್ಲ. ಬ್ಯಾಂಗ್ಳೂರು ನನಗೂ ಹೊಸ್ದು, ಸೊ ನನ್ನಿಂದನೂ ಹೋಗೋಕ್ಕಾಗ್ತಿಲ್ಲ. ಬಟ್ ಒಂದಿನ ಹೋಗಿ ಅವಳನ್ನ ಮೀಟ್ ಮಾಡ್ತೀನಿ ನಾನು. ಪಕ್ಕ ಈ ವಿಡಿಯೋ ಅವಳು ನೋಡ್ತಾಳೆ. ಮಿಸ್ ಕ್ಯೂಡಿ, ಮಿಸ್ ಯು ಲಾಟ್ ಆ್ಯಂಡ್ ಲವ್ ಯು. ಆ್ಯಕ್ಚುಲಿ ನನ್ನ ಲೈಫಲ್ಲಿ ಎಷ್ಟು ಫ್ರೆಂಡ್ಸ್ ಅವರೇ, ಪ್ರೈಮರಿಯಿಂದ ಇವಾಗ ಟಿಲ್ ಇಂಜಿನಿಯರಿಂಗ್ ತನಕ. ಎಲ್ಲರೂ ಇವ್ರಿಬ್ರು ಆಗ್ತಾರೆ ಅಂದರೆ ಆಗಲ್ಲ. ಅದು ಇವ್ರಿಗೆ ಗೊತ್ತಾಗಬೇಕು. ನಾನು ಯಾರ ಜೊತೆ ಆದರೂ ಒಂದು ಫೋಟೋ ತೆಗೆದು ಸ್ಟೋರಿಲಿ ಹಾಕ್ಬಿಟ್ರೆ ಮ್ಯಾಮ್ಗೆ ಅದು ಎಲ್ಲಿಂದ ಉರಿಯುತ್ತೋ ಗೊತ್ತಿಲ್ಲ. ಜಗ 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 ಅದನ್ನು ಇಷ್ಟ ಆಗಲ್ಲ ಗೈಸ್. ಯಾಕಂದರೆ ನಮ್ಮ ಜೊತೆ ಇದ್ದಿಲ್ಲ, ಅದು ನಮ್ಮ ಪ್ಲೇಸ್ಗೆ ಇನ್ನೊಬ್ಬರು ರೀಪ್ಲೇಸ್ ಆದರೂ. ನಮ್ಮಪ್ಪ ಕಾಲ್ ಮಾಡ್ತವ್ರೆ, ಬರ್ತೀನಿ. ಬಸ್ ಅಲ್ಲಾಡ್ತೈತೆ. ಕ್ಯಾಮ್ರಾ ಮಾಡೋದೊಬ್ರು, ಅದನ್ನ ಆನ್ ಮಾಡೋದೊಬ್ರು, ವಿಡಿಯೋ ಮಾಡೋದೊಬ್ರು.
ಅದು ಪಬ್ಲಿಕ್ ಪ್ಲೇಸಲ್ಲಿ ವೀಡಿಯೋ ಮಾಡೋದು ತುಂಬ ಕಷ್ಟ ಇದೆ. ಆ್ಯಕ್ಚುಲಿ ಮನೆಯಿಂದನೇ ಮಾಡಿರ್ಬೋದಾಯಿತು, ಬಟ್ ಮನೇಲಿ ಇವತ್ತು ಎದ್ದು ರೆಡಿಯಾಗಿ ನನಗೆ ಆ್ಯಕ್ಚುಲಿ ಅಲ್ಲಿ ಬಸ್ ಸಿಗಲಿಲ್ಲ. ಇವ್ರು ಹೇಳಿದ್ರೆ ಬಂದು ಜಾಯಿನ್ ಆಗೋದು ಸ್ವಲ್ಪ ಒಳಗೆ ಆ್ಯಕ್ಚುಲಿ ನಾನು ಟೈಮ್ ಆಗ್ಬಿಡ್ತು. ಸ್ವಲ್ಪ 5:30ಗೆ ಎದ್ದಿದ್ದು ರೆಡಿ ಆಗಿದ್ಲು, 6:30ಗೆ ಬಸ್ ಸಿಗಲಿಲ್ಲ. ಸೊ 7:30 ಕೊಳ್ಳೇಗಾಲ ಬರ್ತೀನಿ ಅಂತ ಹೇಳ್ಬಿಟ್ಟು 9 o'clock ಬಂದಿದ್ದಾಳೆ. 5:30ಗೆಲ್ಲ ಎದ್ದಿಲ್ಲ, 5 ಗಂಟೆಗೆ ಎದ್ದೇಳಿದ್ರು ನಮ್ಮಮ್ಮ, ಅಂದರೆ ನಾನು ಎದ್ದೇಳಿಲ್ಲ ಅಷ್ಟೇ. ಬಟ್ 6:30 6:45ಗೆಲ್ಲ ನನ್ನ ಮನೆ ಬಿಟ್ಟಿದ್ದೆ ನಿಜ. ಬಟ್ ಬಸ್ ಸಿಗಲಿಲ್ಲ. ಸೊ 7:30ಗೆ ಬಂದರೆ ಇನ್ನೂ ಸ್ನೋ ಎಲ್ಲ ಸೂಪರ್ ಆಗಿರ್ತಿತ್ತು ವೆದರು. ಆ್ಯಕ್ಚುಲಿ ಇವಾಗ ಯಾರಾದರೂ ಈ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬರ್ತೀನಿ ಅಂತ ಪ್ಲ್ಯಾನ್ ಮಾಡಿದರೆ ಆ್ಯಕ್ಚುಲಿ ವೀಕೆಂಡಲ್ಲಿ ಬರಬೇಡಿ. ಅದೊಂದು ನೆಕ್ಸ್ಟ್ ಇನ್ನೊಂದೇನೆಂದರೆ ಬೇಗ ಬನ್ನಿ, ಆದಷ್ಟು ನಮ್ಮ ಥರ ಲೇಟ್ ಮಾಡಿಬಿಡಿ. ಅದು ಓನ್ ವೆಹಿಕಲ್ಸ್ ಇದ್ದು ಬಂದರೆ ಇನ್ನೂ ಒಳ್ಳೆಯದು. ಆ್ಯಕ್ಚುಲಿ ಬಸ್ಸಲ್ಲಿ ಬರಬೇಡಿ, ತುಂಬ ಕಷ್ಟ. ಟೈಮಿಗೆ ಸರಿಯಾಗಿ ಬಸ್ ಸಿಗಲ್ಲ. ಆ್ಯಕ್ಚುಲಿ ನಾನು ಈ ಟೆಂಪಲ್ಗೆ ಬರಬೇಕಂತ ಬ್ಯಾಂಗ್ಳೂರಿಂದ ಪ್ಲ್ಯಾನ್ ಮಾಡ್ತಿದ್ದೆ, ಅವ್ರ ಜೊತೆ ಇವ್ರ ಜೊತೆ. ಅದೇ ಯಾರ ಜೊತೆನೇ ಫೈನಲಿ ನಮ್ಮ ಹುಡುಗಿ ಜೊತೆ ಅದು ಫ್ರೆಂಡ್ಶಿಪ್ ಇದ್ದೀನಿ ನನಗೆ ಬಂದುಬಿಟ್ಟಿದ್ದೀನಿ. ತುಂಬ ಖುಷಿ ಆಗ್ತಿದೆ. ನೀವು ಈ ಥರ ಯಾರ ಜೊತೆ ಚೈಲ್ಡ್ ಲಿಸ್ಟ್ ಆಗಿರ್ತೀರಾ ಅಂತ ಕಮೆಂಟಲ್ಲಿ ಮಾಡಿ. ನಾನು ನಿಜ ನಾನು ಯಾರ ಹತ್ರ ಇಷ್ಟು ಚೈಲ್ಡ್ ಆಗಿರಲ್ಲ. ಇವಳ ಹತ್ರ ಮಾತ್ರ. ಆದ್ರೆ ಇವಳನ್ನ ನೋಡಿದ್ರೆ ಸ್ವಲ್ಪ ಭಯ. ಸುಳ್ಳು ಹೇಳ್ತಿಲ್ಲ, ನಿಜ. ಹೌದು, ತಪ್ಪು ಮಾಡಿದಾಗ ಎದ್ಕೊಂತಾಳೆ, ಅದು ನಿಜ. ಏಕೆಂದರೆ ಅವಳಿಗೆ ಪ್ರೀತಿ ಮಾಡೋಳು ನಾನೇ, ಬೈಯೋಳು ನಾನೇ ಅಲ್ವಾ. ನನ್ನ ಹೇರ್ ಸ್ಟೈಲ್ ಸ್ವಲ್ಪ ಕೆಟ್ಟದಾಗೈತೆ. ಏನಿಲ್ಲ, ನನ್ನ ಹೇರ್ ಸ್ಟೈಲ್ ನಮ್ಮ ಅಮ್ಮ ನೋಡಿದ್ರೆ ಬೈತಾರೆ ಅದಕ್ಕೆ. ಇಲ್ಲಿ ಕೀರ್ತಿ ಅವರೇ ಏನಾದರೂ ಹೇಳ್ಬೇಕಾ? ಹೇಳೋದು ಫ್ರೆಂಡ್ಶಿಪ್ ಡೇ ದಿನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಟ್ರಿಪ್ ಬಂದಿದ್ದು ತುಂಬ ಖುಷಿ ಆಯಿತು. ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಹಿಂಗೆ ಸ್ವಲ್ಪ ಇದು ಹಾಕಿ ನೀವು ನೋಡಿ ಇದಾಕು ಅಂತ. ಸೊ ಆಗಾಗ ಟೈಮ್ ಸಿಕ್ಕಾಗ ಈ ಥರ ಫ್ರೆಂಡ್ಸ್ ಜೊತೆ ಹೊರಗಡೆ ಫುಲ್ ಎಂಜಾಯ್ ಆಗಿದೆ. ನಾನು ಎಷ್ಟು ಜನ ಜೊತೆ ಬೇಕಾದ್ರೂ ಹೊರಗಡೆ ಹೋದ್ರು ಈ ಥರ ಫೀಲ್ ಆಗಿ ಸಿಗಲ್ಲ. ವಿಡಿಯೋಗಾಗಿ ಹೇಳ್ತೀವ, ನಿಜವಾಗ್ಲೂ ಇವ್ರಿಗೆ ಸಿಗುತ್ತೆ ಬಿಡ್ರಿ. ಇವ್ರಿಗೆ ಫ್ರೆಂಡ್ಸ್ ತುಂಬ ಜನ ಬರ್ತಾ ಇರೋದು ಫ್ರೆಂಡ್ಸ್ ಇದ್ದಾರೆ, ಬಟ್ ಜಾಸ್ತಿ ನಾನು ಆ ಥರ ಎಲ್ಲ ಹೊರಗಡೆ ಎಲ್ಲ ಜಾಸ್ತಿ ಹೋಗಲ್ಲ. ಕಾಲೇಜಲ್ಲಿ ಇದ್ದಾಗ ಸ್ವಲ್ಪ ಹೋಗ್ತಾ ಇದ್ದೆ. ನಮ್ಮ ಜನ ಫ್ರೆಂಡ್ಸ್ ಇದ್ರು, ಯಾವಾಗಲೂ ನಾವು 3 ಜನ ಫ್ರೆಂಡ್ಸ್ ಹೋಗ್ತಾ ಇದ್ದವು. ಬಟ್ ಇವಾಗ ಅವರ ಕಮಿಟ್ಮೆಂಟ್ಸ್ ಇದ್ದಾರೆ. ಡೈಲಿ ಸ್ಟೇಟಸ್ ಸ್ಕೂಟಿಲಿ ಹೋಗೋದು ಬರ್ನ್ ಆಗ್ಬಿಡ್ತಿತ್ತು ಗೈಸ್. ಸ್ಟೇಟಸಲ್ಲಿ ಇನ್ನು ಯಾರು ಗೈಸ್ ಬೆಂಗ್ಳೂರಿಗೆ ಹೋಗಿ ಸೆಟ್ಲ್ ಆಗೋ ಅಂತ ಹೇಳಿದ್ದು, ಅಲ್ಲಿ ಯಾಕೆ ಗೈಸ್ ಹೋಗ್ಬೇಕು. ಫೋನ್ ಹಿಡ್ಕೊಳಕ್ಕೆ ಬರಲ್ಲ, ವ್ಲಾಗ್ ಮಾಡ್ತಿದ್ದೆ. ಒಂದು ಫೋನ್ ಹಿಡ್ಕೊಳಕ್ಕೆ ಬರಲ್ಲ, ವ್ಲಾಗ್ ಮಾಡ್ತಿದ್ದೆ ಅಂತ ಹೇಳ್ತಿಲ್ಲ ಗೈಸ್. ಏನು ಕೇಳಬೇಕು, ಹೊಸ ಫ್ರೆಂಡ್ಸ್ ಇದ್ದಾಗ ಹಳೆ ಫ್ರೆಂಡ್ಸ್ನೆಲ್ಲ ಮರೆತು ಬಿಡ್ತಾರೆ ಗೈಸ್. ಮರ್ತು ಬಿಟ್ಟಿದ್ರೆ ಇವ್ರ ಜೊತೆ ನಾನು ಬರ್ತಾ ಇದ್ದ. ಅದೇನು ಪಾಪ ಹೋದ್ರೆ ಏನು ಹೋದ್ರೆ ಹೋಗ್ಲಿ ಅಂತ. ಇವ್ರಿಗಾದ್ರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಫ್ರೆಂಡ್ಸ್ಗಳಿದ್ದಾರೆ, ಕಾಲೇಜಲ್ಲಿ ಪಾರ್ಟಿಗಳು ಮಾಡ್ತಾರೆ, ಅದೆಲ್ಲ ಏನಿಲ್ಲ ಗೈಸ್. ಬೆಳಿಗ್ಗೆ ಎದ್ದೊಳೋದು, ತಿಂಡಿ ತಿನ್ನೋದು, ಕೆಲ್ಸಕ್ಕೆ ಹೋಗೋದು ಇದೆ ಆಗ್ಬಿಡುತ್ತೆ. ಇವಳು ಈ ಪಾರ್ಟಿ ಅಂತಲ್ಲ, ನಮ್ಮ ಕಾಲೇಜ್ ಟೈಮಿಂಗ್ಸು ಯಾವ ಸ್ಕೂಲ್ ಮಕ್ಳಿಗೂ ಆ ಥರ ಇರಲ್ಲ. 8:30 to 4:30. ನನ್ನ ಕೆಲಸ ಟೈಮಿಗೆ 9 o'clock to 5 o'clock. 9 ಬೆಳಿಗ್ಗೆ ಬೇಗ, ಸಂಜೆ ಕೂಡ ಲೇಟಾಗಿ ಬರ್ಬೋದು, ಆದರೆ ಬೆಳಿಗ್ಗೆ ಬೇಗ ಹೋಗೋಕ್ಕಾಗಲ್ಲ ಗೈಸ್. ನಿದ್ದೆ ಸಿಗಲ್ಲ. ನಿದ್ದೆ ಎಷ್ಟು ಕಷ್ಟ ಗೊತ್ತಾ. ಫೋನ್ ನೋಡೋದು ಬಿಟ್ಟು ಬೇಕು ಹೊಲ್ಕೋಬೇಕು ಗೈಸ್. ಫೋನ್ ನೋಡ್ತಾ ಇದ್ರೆ ಎಲ್ಲಿದೆ ಬರುತ್ತೆ. ಚೆನ್ನಾಗಿ ಬಂತು ಏನಕ್ಕೆ ಇವಳು ಈ ಥರ ಆಡ್ತಾರೋ ಅಂದರೆ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಖುಷಿಯಾಗಿದ್ದೀನಿ. ಆ್ಯಕ್ಚುಲಿ ವೆದರ್ ಮಾತ್ರ ಸಕ್ಕತ್ತಾಗೈತೆ. ನಾವು ಇಷ್ಟು ಮಾತಾಡ್ತಿದ್ದೀವಿ, ಅಲ್ಲಿ ಕೇಳಿಸುತ್ತೆ ಅನ್ನೋದು ಡೌಟು. ಯಾಕಂದರೆ ಆ ಥರ ಇಲ್ಲಿ ಗಾಳಿ ಬರ್ತೈತೆ. ನಾನು ಕೊಟ್ಟರೆ ಎಷ್ಟು ವಾಯ್ಸ್ ಓವರ್ ಕೊಡಲಿ, ನಾವೇನೇನು ಮಾತಾಡಿದ್ದೀವಿ ಅಂತಾನೆ ನಾನು ಏನು ಮತ್ತೆ ಹೇಳೋಕ್ಕಾಗಲ್ಲ. ಮತ್ತೆ ಹೋಗ್ಬಿಟ್ಟಿರ್ತೀವಿ ಗೈಸ್, ಏನು ಮಾತಾಡಿದ್ದೀವಿ. ಆ್ಯಕ್ಚುಲಿ ಮೈಕ್ ತಂದಿದ್ರು ಆಗ್ತಿತ್ತು. ಇಲ್ಲಿ ಎಡ್ವರ್ಟ್ ಮಾಡಿದ್ದಾರೆ ಗೈಸ್. ಇವಳು ಮೈಕ್ ತಂದಿದ್ರೆ ಆಗ್ತಾಯಿತ್ತು, ನಾನು ಸೆಲ್ಫಿ ಸ್ಟಿಕ್ ತಂದಿದ್ರೆ ಆಗ್ತಾಯಿತ್ತು. ಇಬ್ಬರು ಸರಿಯಾಗಿದ್ದೀವಿ. ನೀನು ತರಬೇಕು ತಾನೆ ಮನೆ ತರಬೇಕು ತಾನೆ ಸ್ಪೀಕರ್ ಅಂತ. ನಾನು ಸ್ಪೀಕರನ್ನ
ಸ್ಪೀಕರ್ ಆರ್ಡರ್ ಕೊಟ್ಟಿದ್ದೀನಿ ನಾರ್ಮಲ್ ಆಗಿ ಮಾತಾಡಿದ್ರೆ ಸ್ಪೀಕರ್ ಅಂತ ಇರುತ್ತೆ ಗೈಸ್. ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇದ್ದೀವಿ ಅಂತ ನಿಧಾನ ಮಾತಾಡ್ತಾ ಇದ್ದಾಳೆ. ಇಲ್ಲ ಅಂದ್ರೆ ಎಕ್ಕೋ ಹೊಡಿಯುತ್ತೆ ಇವಳು ವಾಯ್ಸ್. ಆವಾಗಲೇ ನೋಡ್ಬೇಕಿತ್ತು ಗೈಸ್. ಅಲ್ಲಿರೋ ವೆದರ್ ನೋಡ್ಬಿಟ್ಟು ಅಂತ ಕಿರ್ಸ್ತಿಲ್ಲ ಗೈಸ್. ಜನಗಳೆಲ್ಲ ತಿರುಗಿ ನೋಡ್ತವ್ರೆ ಇವ್ರು ಕಿರ್ಚೋದು ನೋಡಿ. ನೋಡಿ ಬಸ್ಸೇ ನೋಡಿ ಗೈಸ್, ಬಸ್ಸೇ ಉಲ್ಟಾ ಹೋಗ್ತಾ ಇದ್ದೆ ಇವ್ರ ಜೊತೆ ಆಡಿ ಆಡಿ. ಬಂದ್ ಬಾ, ಇನ್ನೆಲ್ಲ ಬಸ್ ಏನಾಗೋಯ್ತು ಎಲ್ಲ ಇವಳು ಬಾಯಿಂದಲೇ ನಡ್ಕೊಂಡು ಹೋಗ್ಬೇಕಂತ ಆಗಲ್ಲ ಗೈಸ್. 4 ಕಿಲೋಮೀಟರ್ ಐತೆ ಇಲ್ಲಿ ನಡೆಯೋದು. ಆ್ಯಕ್ಚುಲಿ ಬೆಳಗ್ಗೆಯಿಂದಾನೇ ಮಾಡಿರ್ಬೋದಾಯ್ತು ವಿಡಿಯೋ. ಪಬ್ಲಿಕ್ ಪ್ಲೇಸಲ್ಲಿ ನನಗೆ ಮಾಡಕ್ಕಂತಾರ ನಾಚಿಕೆ ಆಗೈತೆ ಆಮೇಲೆ ಬರ್ತಾ ಬರ್ತಾ ರಾಜಕೀಯ ಊರಿಂದ ಆಚೆ ಅಂದ್ಬಿಟ್ಟು ಮಾಡಕ್ ಶುರು ಮಾಡ್ತಾರೆ. ಸೊ ಇನ್ನೊಂದಿನ ನೋಡ್ಬೇಕಾಯ್ತಲ್ಲ. ನಾನೇನು ಮಾತಾಡ್ತಿದ್ದೀನಿ, ನನಗೇನು ಅರ್ಥ ಆಗ್ತಿಲ್ಲ. ಸ್ವಲ್ಪ ವೆದರ್ ನೋಡಿ ನೋಡಿ ಲೂಸ್ ಹಿಡಿದ್ಬಿಟ್ಟಿದೆ. ಫುಲ್ ಕೋಲ್ಡ್ ಆಗಿಬಿಟ್ಟಿದ್ದಾಳ ಅದಕ್ಕೆ. ಕೋಲ್ಡ ನನ್ನ ಕೈಯೆಲ್ಲ ಫ್ರೀಸ್ ಆಗ್ಬಿಟ್ಟೈತೆ. ನಮ್ಮ ಶಾಲು ಬ್ಲಾಗ್ಸ್ ಅವರ ಕಡೆ ಗೈಸ್, ಓನ್ ವೆಹಿಕಲಲ್ಲಿ ಬಂದರೆ ಬೆಟರು. ಎಷ್ಟೊತ್ತು ಬೇಕಾದ್ರೆ ರೀಚ್ ಆಗ್ಬೋದು, ಎಷ್ಟೊತ್ತು ಬೇಕಾದ್ರೆ ಹೋಗ್ಬೋದು. ಈ ಬಸ್ಗಳು ಮಾತ್ರ ಯಾವತ್ತೂ ಕಟ್ಬೇಕು. ಆ್ಯಕ್ಚುಲಿ ಇಲ್ಲಿ ಓನ್ ವೆಹಿಕಲ್ಸ್ ಅಲೋ ಇಲ್ಲ. ಅಲ್ಲಿ ಆರ್ಚ್ವರ್ಗ್ ಅಲ್ಲ, ಬೆಟ್ಟದ ಮೇಲೆ ಅಲ್ಲ. ಬಟ್ ಓನ್ ವೆಹಿಕಲ್ಸಲ್ಲಿ ಬಂದರೆ ಇನ್ನೂ ಎಂಜಾಯ್ ಮಾಡ್ಬೋದು. ಸೊ ಏನಂದರೆ ಓನ್ ವೆಹಿಕಲ್ಸ್ ಆದರೆ ಬೇಗ ಬರೋದಲ್ಲ, ಬೆಳಿಗ್ಗೆ ಬೇಗ ಬರ್ಬೋದು. ಮಾತಾಡ್ರಿ ಏನಾದರೂ. ಸದ್ಯಕ್ಕೆ ಆಫ್ ಮಾಡೋದಿಲ್ಲ, ಬಿಟ್ಟು ಮಾತಾಡೋಣ. ಓಕೆ ಬಾಯ್. ಮತ್ತೆ ನಾವು ಕೆಳಗಡೆ ಇಳಿದ ಮೇಲೆ ಓಕೆ ಬಾಯ್. ಮತ್ತೆ ಕೆಳಗಡೆ ಇಳಿದ ಮೇಲೆ ಮತ್ತೆ ಸಿಗ್ತೀವಿ. ಅವ್ರೇನು ಒಂದೊಂದು ಹೇಳ್ತಿದ್ದೀವಿ, ಮತ್ತೆ ಸಿಗ್ತೀವಿ.